ಶರಣನ ಮದುವೆ ಮಾಡಿದ್ದೇವೆ. ಮದುವೆಯಲ್ಲಿ ದೈವ ಸೇರಿ ದೈವದ ಅಕ್ಷತೆಯನ್ನ ಹಾಕಿದ್ದೀವಿ. ದೈವದ ಅಕ್ಷತೆಯನ್ನು ಹಾಕುವಾಗ ಗುರುಗಳು ಮಂತ್ರ ಹೇಳ್ತಾರೆ. ತದೇವ ಲಗ್ನಂ ಸುದಿನಂತು ದೇವ ತಾರಾಬಲಂ ದೈವಬಲಂ ವಿದ್ಯಾಬಲಂತು ದೇವ. ಏನಿಂಗಂದ್ರ ನೋಡು, ನಿನ್ನ ಮದುವೆಯನ್ನ ಮಾಡ್ಲಿಕ್ಕತ್ತಿದ್ದೀವಿ. ಈ ಮದುವೆಯನ್ನ ಗುರು ಹಿರಿಯರು ಕೂಡಿಕೊಂಡು ಮಾಂಗಲ್ಯದ ಮುಹೂರ್ತವನ್ನು ಫಿಕ್ಸ್ ಮಾಡಿದ್ರು, ನಿಶ್ಚಯ ಮಾಡಿದ್ರು. ಅದೇ ಮುಹೂರ್ತದಲ್ಲಿ ನಿನಗೆ ಪಂಚಾಚಾರ್ಯರ ಸಾಕ್ಷಿಯಾಗಿ ಮದುವೆಯನ್ನು ಮಾಡಿದ್ದೀವಿ. ಆದ್ರೆ ಅದು ಎಲ್ಲದಕ್ಕೂ ದೊಡ್ಡದು ಅಂತ ಹೇಳಿದ್ರ ತದೈವ ಲಗ್ನಂ. ಈ ಸದ್ದೇನು ದೈವದ ಅಕ್ಕಿಕಾಳು ಹಾಕಾಕತ್ತೀವಲ್ಲ, ಇದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ತದೈವ ಲಗ್ನಂ ಸುದಿನಂತು ದೇವ. ಯಾವಾಗ ದೈವ ಸೇರ್ತದ ಅದೇ ದಿನಾನ ಒಳ್ಳೆಯದು. ನೋಡ್ರಿ, ನಾವು ಒಂದು ವೇಳೆ ಆಕಸ್ಮಿಕವಾಗಿ ಕಲ್ಯಾಣ ಮಂಟಪ ಬಾಡಿಗೆ ಸಿಗಲಿಲ್ಲ ಅಂತ ಹೇಳಿ ಮುಹೂರ್ತ ಸರಿ ಇಲ್ಲ, ವಾರ ಸರಿ ಇಲ್ಲ ಅಂತ ವಾದ ಮಾಡ್ತಿರ್ತೀವಿ. ಈ ಕಡೆ ಹೊಸಪೇಟೆ ಕಡೆ ಆ ಕಡೆ ಹೋದ್ರೆ ಮಂಗಳವಾರ ದಿವಸ ಮದುವೆ ಮಾಡಂಗಿಲ್ಲ. ಅವರು ಮಂಗಳವಾರ ಮದುವೆ ಮಾಡೋದಿಲ್ಲ. ಈ ಕಡೆ ನಮ್ ಕಡೆ ಬಂದ್ರೆ ಶನಿವಾರ ಮಾಡೋದು ಬ್ಯಾಡ್ರಿ ಮತ್ತೆ ಅಂತಾರ. ಮೋದ್ ಚಲೋ ಅಂತ ಹೇಳಿದ್ರು ಕೇಳಲ್ಲ ಕೆಲವು ಮಂದಿ. ಅದಕ್ಕ ದೈವದ ಅಕ್ಷತೆಯನ್ನ ಹಾಕುವಾಗ ಗುರುಗಳ ಮಂತ್ರ ಹೇಳ್ತಾರಲ್ಲ, ಅದ ಅರ್ಥ ಏನು ಅಂತ ಹೇಳಿದ್ರ, ನಿನಗೆ ವಿದ್ಯೆಯ ಬಲ ಇಲ್ಲದಿದ್ರೂ ಕೂಡ, ಚಂದ್ರ ಬಲ ಇಲ್ಲದೆ ಹೋದರೂ ಕೂಡ, ತಾರಾಬಲ ಇಲ್ಲದೆ ಹೋದರೂ ಕೂಡ ನಿನಗೆ ಯಾವ ಬಲ ಇರ್ಬೇಕಂದ್ರ ದೈವದ ಬಲ ಇರಬೇಕು. ನನ್ನಲ್ಲಿ ಸಾಕಷ್ಟು ಶ್ರೀಮಂತಿಕೆ ಇದೆ, ಚಿನ್ನ ಇದೆ, ಒಡವ ಇದೆ, ನೌಕರಿ ಇದೆ, ಏನೆಲ್ಲ ಇದ್ರೂ ಕೂಡ ಒಂದು ದಿವಸ ದೈವದ ಮಹತ್ವ ಬಹಳ ದೊಡ್ಡದು ಅಂತ ಗೊತ್ತಾಗ್ತದೆ. ಅದಕ್ಕೆ ಮಗನ, ನಿನ್ನ ಹಿಂದೆ ದೈವದ ಇಡೀ ದೈವ ನಿನ್ನ ತಲೆ ಮೇಲೆ ಅಕ್ಷತೆ ಹಾಕ್ತದ. ಎಂಥ ಚಂದ್ರ ಎಷ್ಟೇ ಭಾಗ್ಯಶಾಲಿ ಆದರೂ ಕೂಡ ತನಗೆ ವಿದ್ಯೆಯನ್ನು ಕರುಣಿಸಿರ್ತಕ್ಕಂಥ ಗುರುವಿನ ಹೆಂಡತಿಯನ್ನು ಮೋಹಿಸಿ ಪಾಪಕ್ಕೆ ಗುರಿಯಾದ ಸಾಕ್ಷಾತ್ ಶಿವನ ಆತ್ಮಲಿಂಗವನ್ನೇ ಹೊತ್ತುಕೊಂಡು ಬಂದಿರತಕ್ಕಂಥ ರಾವಣ ತಾನೇ ಹೆತ್ತು ಭೂಮಿಯಲ್ಲಿ ಪಾಲು ಮಾಡಿರ್ತಕ್ಕಂಥ ತನ್ನ ಮಗಳಾದ ಸೀತೆಯ ಮೇಲೆ ಮೋಹಗೊಂಡು ಸ್ವರ್ಗಕ್ಕೆ ಪಾವಟಿಗೆಯನ್ನು ಕಟ್ಟಿರ್ತಕ್ಕಂಥ, ಅಂತಿಂತ ಪಾವಟಿಗೆ ಎಲ್ಲ ಚಿನ್ನದ ಪಾವಟಿಗೆಯನ್ನ ಕಟ್ಟಿರ್ತಕ್ಕಂಥ ರಾವಣನೇ ಸಮಾನವಾಗಿ ಹೋದ. ಅದಕ್ಕ ಯಾವ ಬಲ ಇಲ್ಲದೆ ಹೋದ್ರೆ ಏನು, ದೈವದ ಬಲ ನಿನ್ನ ಮ್ಯಾಲ ಇರಬೇಕು ಅನ್ನುವಂಗ ತಾವೆಲ್ಲ